ಹಾ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೀವು ಫಾಸ್ಟ್ ಫುಡ್ ಕ್ಯಾಫೆ ಹೇಗೆ ರಿಜಿಸ್ಟರ್ ಮಾಡ್ತೀರಾ ಫಸಾಯಲ್ಲಿ. ಓಕೆ, ಒಂದು ಫುಡ್ ಲೈಸೆನ್ಸ್ ಹೇಗೆ ಅಪ್ಲೈ ಮಾಡ್ತೀರಾ, ಸೊ ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ. ಸೊ ವಿಡಿಯೋಗೆಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡ್ ವರ್ಗು ನೋಡಿ. ಸೊ ಇವಾಗ ನಾವು ಓಪನ್ ಮಾಡ್ಕೊಂಡಿದ್ದೀವಿ foscos.com. ಓಕೆ, ಇದು ಫಸಾಯ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ, ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ರಿಜಿಸ್ಟ್ರೇಷನ್. ಸೊ ಕ್ಲಿಕ್ ಮಾಡೋಣ. ಇದರಲ್ಲಿ ಇಲ್ಲಿ ಜನರಲ್ ಲೈಸೆನ್ಸ್ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನಿಮ್ದು ಸ್ಟೇಟ್ ಸೆಲೆಕ್ಟ್ ಮಾಡ್ತೀರಾ, ಕರ್ನಾಟಕ. ಸೊ ಇಲ್ಲಿ 5 ತರದ್ದು ಕ್ಯಾಟಗರೀಸ್ ತೋರಿಸ್ತಾ ಇದೆ: ಮ್ಯಾನುಫ್ಯಾಕ್ಚರರ್, ರಿಟೇಲ್, ಟ್ರೇಡ್, ಓಕೆ, ಫುಡ್ ಸರ್ವಿಸಸ್, ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸೀಸ್, ಹೆಡ್ ಆಫೀಸ್ ಅಂತ ಹೇಳ್ಬಿಟ್ಟು. ಸೊ ಫುಡ್ ಸರ್ವಿಸ್ ಅಲ್ಲಿ ನಿಮ್ದು ರೆಸ್ಟೋರೆಂಟ್ ಇರ್ಲಿ, ಕ್ಯಾಫೇಸ್ ಇರ್ಲಿ, ಟೀ ಶಾಪ್ ಎಲ್ಲ ಬರೋದು ಯಾವ್ದ್ರಲ್ಲಿ? ಫುಡ್ ಸರ್ವಿಸಸ್ ಅಲ್ಲಿ. ಸೊ ಫುಡ್ ಸರ್ವಿಸ್ಗೆ ಕ್ಲಿಕ್ ಮಾಡೋಣ. ಆಮೇಲೆ ಇಲ್ಲಿ ಕೆಳಗಡೆ ಹೋಗೋಣ, ಇಲ್ಲಿ ರೆಸ್ಟೋರೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಯಾಕಂದ್ರೆ ಕ್ಯಾಫೆ ಇರ್ಲಿ, ಫಾಸ್ಟ್ ಫುಡ್ ಕ್ಯಾಫೆ ಇರ್ಲಿ, ಏನಾದ್ರೂ ಇರ್ಲಿ, ಅದೆಲ್ಲ ಬರೋದು ರೆಸ್ಟೋರೆಂಟ್ ಅಲ್ಲೇ. ಸೊ ಇಲ್ಲಿ ನೋಡಿ, ನಾವು ಸೆಲೆಕ್ಟ್ ಮಾಡ್ತೀವಿ ಟರ್ನ್ ಓವರ್ ಅಪ್ ಟು 12 lakh ಪರ್ ಆನಮ್. ಓಕೆ, ಇದು ವರ್ಷಕ್ಕೆ 12 ಲಕ್ಷಕ್ಕಿಂತ ಕಮ್ಮಿ ಇರೋರಿಗೆ ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು ನಾವು. ಇದರಲ್ಲಿ ನಿಮ್ಗೆ ಬರೀ ರಿಜಿಸ್ಟ್ರೇಷನ್ ಸಾಕು. ಓಕೆ, ಇದರಲ್ಲಿ ಟರ್ನ್ ಓವರ್ ಅಪ್ ಟು 20 crores ಮೇಲೆ ಹೋದ್ರೆ ಅವಾಗ ನೀವು ಸ್ಟೇಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಸೊ ಇವಾಗ ನಾವು ಅಪ್ಲೈ ಮಾಡ್ತಾ ಇರೋದು ಜನರಲ್. ಓಕೆ, ಜನರಲ್ ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತಾ ಇರೋದು ಬೇಸಿಕ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಟರ್ನ್ ಓವರ್ ಅಪ್ ಟು 12 lakh ಮೇಲೆ ಕ್ಲಿಕ್ ಮಾಡ್ತೀವಿ. ಆಮೇಲೆ ಕೆಳಗಡೆ ಹೋಗ್ತೀವಿ, ಪ್ರೊಸೀಡ್. ಸೊ ಇಲ್ಲಿ ಬಂತು ನೋಡಿ, ಫುಡ್ ಸರ್ವಿಸಸ್, ರೆಸ್ಟೋರೆಂಟ್ಸ್ ರಿಜಿಸ್ಟ್ರೇಷನ್. ಓಕೆ, ಲೈಸೆನ್ಸ್ ಕ್ಯಾಟಗರಿ ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಇಲ್ಲಿ ಯು ಆರ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್, ಕ್ಲಿಕ್ ಹಿಯರ್. ಸೊ ನೋಡಿ, ಇಲ್ಲಿ ಫಾರ್ಮ್ ಓಪನ್ ಆಯ್ತು ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ತೀವಿ, ನಾವು ಕಂಪನಿ ನೇಮ್ ಹಾಕ್ತೀವಿ. ಇಲ್ಲಿ ನೇಮ್ ಆಫ್ ಅಪ್ಲಿಕೆಂಟ್ ಹಾಕ್ಬೋದು, ಇಲ್ಲ ನಿಮ್ದು ಏನಾದ್ರು ರೆಸ್ಟೋರೆಂಟ್ ಕ್ಯಾಫೆದು ನೇಮ್ ಇದ್ರು ನೇಮ್ ಹಾಕ್ತೀರಾ ಇಲ್ಲಿ. ಓಕೆ, ಸೊ ಇಲ್ಲಿ ಇಂಡಿವಿಜುವಲ್, ಪಾರ್ಟ್ನರ್, ಪ್ರಾಪರೇಟರ್, ಕೋಆಪರೇಟಿವ್ ಸೊಸೈಟಿ, ಅದರ್ಸ್ ಏನಿದೆ ನಿಮ್ದು ಕ್ಯಾಟಗರಿ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಪ್ರಾಪರೇಟರ್. ಸೊ ಇಲ್ಲಿ ನಿಮ್ದು ಫುಲ್ ಅಡ್ರೆಸ್ ಟೈಪ್ ಮಾಡ್ತೀರಾ. ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಸಬ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಇಲ್ಲಿ ವಿಲೇಜ್ ಯಾವ್ದು ನಿಮ್ದು ಅದು ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಪಿನ್ ಕೋಡ್ ಹಾಕ್ತೀರಾ, ಇಲ್ಲಿ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಹಾಕ್ತೀರಾ, ಇಲ್ಲಿ ನಿಮ್ದು ಪ್ಯಾನ್ ನಂಬರ್ ಹಾಕ್ತೀರಾ. ಓಕೆ, ಸೊ ಇಲ್ಲಿ ಇವಾಗ ಪ್ಯಾನ್ ವೆರಿಫೈ ಹೆಂಗ್ ಮಾಡ್ತೀರಾ ಅದನ್ನು ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಅಡ್ರೆಸ್ ಎಲ್ಲ ಟೈಪ್ ಮಾಡಿದ್ಮೇಲೆ ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತೀರಾ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ. ಓಕೆ, ಸೊ ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಸೈಡ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮ್ಗೆ ಪ್ಯಾನ್ ಡೀಟೇಲ್ಸ್ ಅಂತ ಒಂದು ಟ್ಯಾಬ್ ಓಪನ್ ಆಗಿದೆ ನೋಡಿ. ಇಲ್ಲಿ ಪ್ಯಾನ್ ಹೋಲ್ಡರ್ ನೇಮ್ ಹಾಕ್ಬೇಕು ನೀವು, ಇಲ್ಲಿ ಪ್ಯಾನ್ ಹೋಲ್ಡರ್ ಡೇಟ್ ಆಫ್ ಬರ್ತ್ ಹಾಕ್ಬೇಕು, ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡಬೇಕು, ಇಲ್ಲಿ ಚೆಕ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಡೀಟೇಲ್ಸ್ ಎಲ್ಲ ಹಾಕೋದಿಲ್ಲಿ ಪ್ಯಾನ್ ಜೊತೆಗೆ ಮ್ಯಾಚ್ ಆಗಿರ್ಬೇಕು. ಪ್ಯಾನ್ ಮೇಲೆ ಏನ್ ಪ್ರಿಂಟ್ ಇದೆ ಅದೇ ಸೇಮ್ ಡೀಟೇಲ್ಸ್ ನೀವು ಇಲ್ಲಿ ಹಾಕ್ಬೇಕು. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಪ್ಯಾನ್ ಡೀಟೇಲ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಬರ್ತಾ ಇದೆ. ಈ ತರ ನೋಡಿ ನಿಮಗೆ ರೈಟ್ ಮಾರ್ಕ್ ಬರಬೇಕು ಇಲ್ಲಿ. ಸೊ ಇಲ್ಲಿ ಎಲ್ಲ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಬಂದೈತೆ. ಸೊ ಅದಾದ್ಮೇಲೆ ಇಲ್ಲಿ ನೀವು ಏನ್ ಅಡ್ರೆಸ್ ಟೈಪ್ ಮಾಡಿದಿರೋ ಅದು ಸೇಮ್ ಅಡ್ರೆಸ್, ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಇದ್ರೆ, ಒಂದೇ ಜಾಗದಲ್ಲಿ ಬಿಸ್ನೆಸ್ ಇದ್ರೆ ನಿಮ್ದು, ಸೊ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲ ನಿಮ್ದು ಇನ್ನೊಂದು ಏನಾದ್ರು ಬ್ರಾಂಚ್ ಇದೆ ಅದ್ರೊಂದು ಇಲ್ಲಿ ನೀವು ಡೀಟೇಲ್ಸ್ ಹಾಕ್ಬೋದು. ಸೊ ಇಲ್ಲಿ ನಮ್ದು ಒಂದೇ ಇರೋದು ಎಲ್ಲ ಅಡ್ರೆಸ್. ಸೊ ಇಲ್ಲಿ ನಾವು ಎಸ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ನೋಡಿ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೇಮ್ ಅಡ್ರೆಸ್ ನಾವು ಏನ್ ಟೈಪ್ ಮಾಡಿದ್ವಿ ಅದು ಇಲ್ಲಿ ಬಂತು. ಸೊ ಇಲ್ಲಿ ನಿಮ್ದು ಮೊಬೈಲ್ ನಂಬರ್ ಹಾಕ್ತೀರಾ, ಇಮೇಲ್ ಐ ಡಿ ಹಾಕ್ತೀರಾ, ಇಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಹಾಕ್ತೀರಾ ಇಲ್ಲಿ. ಓಕೆ, ಅದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಎಷ್ಟು ವರ್ಷಕ್ಕೆ ನೀವು ಲೈಸೆನ್ಸ್ ತಗೊಳ್ತಾ ಇರೋದು. ನೀವು ಅಪ್ ಟು 5 ವರ್ಷವರೆಗೂ ತಗೊಬಹುದು. ಸೊ ನಾವಿಲ್ಲಿ 1 ವರ್ಷದ್ದು ತಗೊಳ್ತಾ ಇದೀವಿ. ಆಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ ಕ್ಯಾಟಗರಿ, ಏನ್ ಕ್ಯಾಟಗರಿ ನಿಮ್ದು ಬಿಸ್ನೆಸ್ದು. ಓಕೆ, ಸೊ ಇಲ್ಲಿ ಏನೋ ಇಲ್ಲಿ ಎಲ್ಲ ನೋಡಿ ಇಷ್ಟು ಕ್ಯಾಟಗರೀಸ್ ಇದೆ, ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ನಿಮ್ದು ಯಾವ ಕ್ಯಾಟಗರಿ. ಸೊ ನಿಮ್ದು ಇರೋದು ಏನು, ಪ್ರಿಪೇರ್ಡ್ ಫುಡ್, ರೆಡಿ ಫುಡ್ ಇರೋದು. ಓಕೆ, ನೀವು ಸರ್ವ್ ಮಾಡ್ತಾ ಇರೋದು ಕಸ್ಟಮರ್ಸ್ಗೆ. ಸೊ ಪ್ರಿಪೇರ್ಡ್ ಫುಡ್ಗೆ ಕ್ಲಿಕ್ ಮಾಡ್ತೀವಿ, ಇಲ್ಲಿ ಸೇವ್ ಅಂಡ್ ಆಡ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡಿ ಆಡ್ ಆಯ್ತು. ಸೊ ಇಲ್ಲಿ ಇನ್ನೊಂದು ಕ್ಯಾಟಗರಿ, ಕ್ಯಾಫೆ ಅಲ್ಲಿ ನಾರ್ಮಲಿ ಬೆವರೇಜಸ್ ಇಕ್ಕಿರ್ತಾರೆ. ಸೊ ನಾವು ಇಲ್ಲಿ ಬೆವರೇಜ್ ಎಕ್ಸ್ಕ್ಲೂಡಿಂಗ್ ಡೈರಿ ಪ್ರಾಡಕ್ಟ್ಸ್ ಬೆವರೇಜಸ್ ಸೆಲೆಕ್ಟ್ ಮಾಡಬಹುದು. ಓಕೆ, ಅದಾದ್ಮೇಲೆ ಇನ್ನೊಂದು ಕ್ಯಾಟಗರಿ ಸ್ವೀಟ್ನರ್ಸ್, ಇಲ್ಲಿ ಸಾಲ್ಟ್, ಸ್ಪೈಸಸ್, ಸೂಪ್, ಸಾಸ್, ಸ್ಯಾಲೆಡ್ಸ್ ಅಂಡ್ ಪ್ರೋಟೀನ್ ಪ್ರಾಡಕ್ಟ್. ಇದನ್ನು ನಾರ್ಮಲಿ ಕ್ಯಾಫೆ ಅಲ್ಲಿ, ರೆಸ್ಟೋರೆಂಟ್ ಅಲ್ಲಿ ಇರುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡೋಣ. ಅದಾದ್ಮೇಲೆ ಇಲ್ಲಿ ತಿರ್ಗಾ ರೆಡಿ ಟು ಈಟ್ ಸೇವಿಯರ್ಸ್ ಇರುತ್ತೆ, ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂತೀವಿ. ಅದಾದ್ಮೇಲೆ ಇಂಡಿಯನ್ ಸ್ವೀಟ್ಸ್ ಅಂಡ್ ಇಂಡಿಯನ್ ಸ್ನಾಕ್ಸ್ ಅಂಡ್ ಸೇವಿಯರ್ಸ್ ಇದಕ್ಕೂ ಆಡ್ ಮಾಡೋಣ. ಅದಾದ್ಮೇಲೆ ಎಗ್ ಅಂಡ್ ಎಗ್ ಪ್ರಾಡಕ್ಟ್ಸ್ ಇರ್ತದೆ, ಸೊ ಇದಕ್ಕೆ ಆಡ್ ಮಾಡೋಣ.
ಸೊ ಬೇರೆ ಏನೋ ನಿಮ್ಗೆ ಇದನ್ನು ಸ್ವೀಟ್ನರ್ಸ್ ಇನ್ಕ್ಲೂಡಿಂಗ್ ಹನಿ ಇದನ್ನು ಹಾಕ್ಬೇಕಾ ಹಾಕ್ಬೋದು. ಕಾನ್ಫೆಕ್ಷನರಿ ಇದು ಹಾಕ್ಬೇಕಾ ಇದನ್ನು ಹಾಕ್ಬೋದು. ಸೊ ರೆಸ್ಟೋರೆಂಟ್ ಅಲ್ಲಿ ತುಂಬಾ ತರದ್ದು ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಸೊ ನೀವು ಫ್ರೂಟ್ ವೆಜಿಟೇಬಲ್ಸ್ ಸ್ಯಾಲೆಡ್ಸ್ ಅದೆಲ್ಲಾನು ಇರುತ್ತೆ. ಅದೆಲ್ಲ ನೀವು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡಬಹುದು. ಓಕೆ, ಸೊ ನಾವು ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದೀವಿ. ಅದಾದ್ಮೇಲೆ ಹೋಗ್ತೀವಿ ನಾವು ಕೆಳಗಡೆ. ಇಲ್ಲಿ ನಿಮ್ದು ಇಂಟೆಂಟೆಡ್ ಡೇಟ್, ಯಾವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದ್ರ ಡೇಟ್ ಏನಾದ್ರು ಮೊದಲೇ ಸ್ಟಾರ್ಟ್ ಮಾಡಿದ್ರೆ ನೀವು ಅದ್ರ ಡೇಟ್ ಬೇಕಾದ್ರೂ ಹಾಕ್ಬೋದು. ಇಲ್ಲಾಂದ್ರೆ ಇವತ್ತು ಡೇಟ್ ಬೇಕಾದ್ರೂ ಹಾಕ್ಬೋದು, ಇಲ್ಲ ನೀವು ಹಾಕಿಲ್ಲ ಅಂದ್ರೂ ನಡೀತದೆ. ಸೊ ಇಲ್ಲಿ ವಾಟರ್ ಸೋರ್ಸ್ ಆಫ್ ವಾಟರ್ ಸಪ್ಲೈ ಏನು, ಪಬ್ಲಿಕ್ ಇದೆಯಾ, ಪ್ರೈವೇಟ್, ಅದರ್ಸ್, ನೀವು ನೀರೇ ಯೂಸ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ, ಪ್ರೈವೇಟ್. ಓಕೆ, ವೆದರ್ ಎನಿ ಎಲೆಕ್ಟ್ರಿಸಿಟಿ ಪವರ್ ಇಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫುಡ್ ಐಟಮ್ಸ್, ಏನಾದ್ರು ಎಲೆಕ್ಟ್ರಿಸಿಟಿ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಸೊ ನಾವು ಯೂಸ್ ಮಾಡ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಆಲ್ಮೋಸ್ಟ್, ಸೊ ಅದಕ್ಕೆ ನೋ ಅಂತ ಮಾಡ್ತೀವಿ. ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ಕ್ಯಾಟಗರೀಸ್ ನಾವು ಏನೇನು ಸೆಲೆಕ್ಟ್ ಮಾಡಿದೀವಿ ಅದೆಲ್ಲ ತೋರಿಸ್ತಾ ಇದೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅದಾದ್ಮೇಲೆ ಇಲ್ಲಿ ಹಾಕ್ಬೇಕು ನಿಮ್ದು ಮೇಲ್ ID, ಮೊಬೈಲ್ ನಂಬರ್, ಮತ್ತೆ ಸೆಲೆಕ್ಟ್ ಮಾಡಬೇಕು ಯಾರ್ದು ಇದು ನಂಬರ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತಾ ಇರೋದು. ಸೊ ನಮ್ದೇ ಕೊಡ್ತಾ ಇದೀವಿ ನಾವು, ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಸೆಕೆಂಡ್ರಿ ಏನಾದ್ರು ಯಾರ್ದಾದ್ರು ರಿಲೇಟಿವ್ಸ್ ಇಲ್ಲ ನಿಮ್ಮ ಮ್ಯಾನೇಜರ್ದು ಯಾವ್ದಾದ್ರು ನೀವು ಕೊಡಬೇಕು. ಓಕೆ, ಅಡ್ರೆಸ್, ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೈಕ್ ಮೇಲ್, ಈ ಮೊಬೈಲ್ ನಂಬರ್ ಏನಾದ್ರು ಕೊಡ್ಬೇಕಂದ್ರೆ ಕೊಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ದು ಲಾಗಿನ್ ID ಇದೆ ಇಲ್ಲಿ, ಮತ್ತೆ ಇಲ್ಲಿ ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ತೀರಾ. ಯಾವತ್ತು ಪಾಸ್ವರ್ಡ್ ನೀವು ಸೆಲೆಕ್ಟ್ ಮಾಡಿದ್ರೆ ನೋಡಿ ಅದರಲ್ಲಿ ಸ್ಮಾಲ್ ಲೆಟರ್ಸ್ ಇರಬೇಕು, ಬಿಗ್ ಲೆಟರ್ಸ್ ಇರಬೇಕು, ನಂಬರ್ಸ್ ಇರಬೇಕು, ಯಾವ್ದಾದ್ರು ಸಿಂಬಲ್ ಇರಬೇಕು. ಓಕೆ, ಎಲ್ಲ ಸೇರಿ ನೀವು ಒಂದು ಪಾಸ್ವರ್ಡ್ 8 ಕ್ಯಾರೆಕ್ಟರ್ಗಿಂತ ಜಾಸ್ತಿ ಇರೋ ಪಾಸ್ವರ್ಡ್ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮ್ಗೆ ಏನೇನು ಯೂಸ್ ಮಾಡ್ಬೋದು ಅದೆಲ್ಲ ತೋರ್ಸೈತೆ ನೋಡಿ ಇದರಲ್ಲಿ. ಸೊ ಇಲ್ಲಿ ನೋಡ್ಕೊಂಡು ನೀವು ಆ ತರ ನೀವು ಪಾಸ್ವರ್ಡ್ ಒಂದು ಜನರೇಟ್ ಮಾಡ್ಬೋದು. ಸೊ ಆದ್ಮೇಲೆ ಪಾಸ್ವರ್ಡ್ ಎಲ್ಲ ಹಾಕಿದ್ಮೇಲೆ ಇಲ್ಲಿ ಕ್ಯಾಪ್ಚಾ ಹಾಕ್ತೀರಾ. ಕ್ಯಾಪ್ಚಾ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ID ಒಂದು OTP ಹೋಗಿರುತ್ತೆ. ಯಾವ್ದಾದ್ರು ಒಂದು OTP ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು ನೀವು. ಸೊ ಇಲ್ಲಿ OTP ಹಾಕ್ತಾ ಇದ್ದೀನಿ, ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ ಯುವರ್ ಸೈನ್ ಅಪ್ ಸಕ್ಸಸ್ಫುಲ್ಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ಇಲ್ಲಿ ಕೇಳ್ತಾ ಇದೆ ಫೋಟೋ, ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಕೊಡಬೇಕು. ಸೊ ಇದಕ್ಕೆ ಫೋಟೋ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್ ಮಾಡಿ. ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಫೋಟೋ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ನೋಡಿ ಫೋಟೋ ಮೇಲೆ ಬಂತು, ಇಲ್ಲಿ ವ್ಯೂ ಆರ್ ಡಿಲೀಟ್ ನೀವು ನೋಡ್ಬೋದು. ನೋಡ್ಬಿಟ್ಟು ಏನಾದ್ರು ನೀವು ಬೇರೆ ಫೋಟೋ ಏನಾದ್ರು ಹಾಕ್ಬೇಕಂದ್ರೆ ನೀವು ಇದು ಡಿಲೀಟ್ ಮಾಡ್ಬಿಟ್ಟು ತಿರ್ಗಾ ನೀವು ಬೇಕಾದ್ರೆ ಹಾಕ್ಬೋದು. ಓಕೆ, ಸೊ ಇಲ್ಲಿ ಐಡೆಂಟಿಟಿ ಪ್ರೂಫ್ ಕೇಳ್ತಾ ಇದೆ. ಸೊ ಇಲ್ಲಿ ಇದೆ ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಆರ್ಮ್ಸ್ ಲೈಸೆನ್ಸ್, ಆಧಾರ್ ಕಾರ್ಡ್, ಇದೆಲ್ಲ ರೇಷನ್ ಕಾರ್ಡ್ ನಡೀತದೆ. ಓಕೆ, ಇಲ್ಲಿ ನಾವು ಆಲ್ರೆಡಿ ಪ್ಯಾನ್ ಕಾರ್ಡ್ ವೆರಿಫೈ ಮಾಡಿದೀವಿ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದೆ ಪ್ಯಾನ್ ಕಾರ್ಡ್ ವೆರಿಫೈ ಮಾಡೋದು. ಸೊ ವೆರಿಫೈ ಆಗಿದೆ. ಸೊ ಇವಾಗ ನಾವು ಏನ್ ಕೊಡ್ತೀವಿ, ಆಧಾರ್ ಕಾರ್ಡ್. ಸೊ ಇಲ್ಲಿ ಚೂಸ್ ಫೈಲ್ ಮಾಡೋಣ. ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಸೆಲೆಕ್ಟ್ ಮಾಡ್ಬಿಟ್ಟು ಓಪನ್. ಸೊ ಇಲ್ಲಿ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಬಂತು. ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಅಪ್ಲೋಡ್ ಆಯ್ತು. ಸೊ ಇಲ್ಲಿ ಇವಾಗ ನಿಮ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಪ್ರೂಫ್ ಆಫ್ ಪ್ರೆಮಿಸಸ್ ಅಂದ್ರೆ ನಿಮ್ದು ಇದು ನೀವು ಬಿಸ್ನೆಸ್ ಪ್ಲೇಸ್ ಇರೋದು. ಇವಾಗ ನಿಮ್ದು ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟ್ದು ಏನಾದ್ರು ರೆಂಟ್ ಅಗ್ರಿಮೆಂಟ್ ಇದ್ರೆ ರೆಂಟ್ ಅಗ್ರಿಮೆಂಟ್ ಕೊಡ್ಬೋದು. ಇಲ್ಲ ನಿಮ್ದು ಓನ್ ಇದ್ರೆ ನಿಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್, ಏನ್ ಬೇಕಾದ್ರೂ ಕೊಡ್ಬೋದು ನೀವು. ಸೊ ಇಲ್ಲಿ ನಾವು ಕೊಡ್ತಾ ಇದೀವಿ ಪ್ರೂಫ್ ಆಫ್ ಪ್ರೆಮಿಸಸ್. ಇದರಲ್ಲಿ ರೆಂಟ್ ಅಗ್ರಿಮೆಂಟ್ ಕೊಡ್ತಾ ಇದೀನಿ ನಾನು. ಸೊ ರೆಂಟ್ ಅಗ್ರಿಮೆಂಟ್, ಸೊ ಇಲ್ಲಿ ಅಪ್ಲೋಡ್. ನೋಡಿ ಇಲ್ಲಿ ರೆಂಟ್ ಅಗ್ರಿಮೆಂಟ್ ಅಪ್ಲೋಡ್ ಆಯ್ತು. ಸೊ ಇದರಲ್ಲಿ ನೀವೇನಾದ್ರೂ ಹೆಲ್ತ್ NOC ಏನಾದ್ರು ಇದ್ರೆ, ಇಲ್ಲ NOC ಬೈ ಮುನ್ಸಿಪಾಲಿಟಿ ಇಲ್ಲ ಪಂಚಾಯತ್ ಇಂದ ಏನಾದ್ರು NOC ಇದ್ರೆ ನಿಮ್ದು ನಿಮ್ ಹತ್ರ ಅದನ್ನು ನೀವು ಕೊಡ್ಬೋದು. ಓಕೆ, ಸೊ ಇಲ್ಲಿ ರೆಂಟ್ ಅಗ್ರಿಮೆಂಟ್ ಸಾಕೀಗ. ಸೊ ಇಷ್ಟು ಕೊಟ್ಟಿದ್ದೀನಿ. ಅದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಹೋದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಥ್ರೂ ರೇಸರ್ ಪೇ. ನೋಡಿ ಇಲ್ಲಿ ನಾವು 100 ರೂಪೀಸ್ ಪೇ ಮಾಡಬೇಕು, ಸರ್ಟಿಫಿಕೇಟ್ ಫೀ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡೋಣ. ಆಮೇಲೆ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡಿ ಇದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಈಗ ಅದು OTPಗೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಅಲ್ಲಿ OTP ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆದ್ಮೇಲೆ ಇವಾಗ ಬಂದು ನೋಡಿ ಶ್ರೀ ಕ್ಯಾಫೆ. ಇಲ್ಲಿ ಪೇಮೆಂಟ್ ಕೇಳ್ತಾ ಇದೆ. 100 ರೂಪೀಸ್ದು ಫೀಸ್ ಪೇ ಮಾಡಬೇಕು. ಇಲ್ಲಿ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವಾಲೆಟ್, UPI ಇಂದ ಪೇ ಮಾಡ್ಬೋದು.
ಸೊ ಇಲ್ಲಿ ನಾನು ಪೇ ಮಾಡ್ತಾ ಇರೋದು ಯು ಪಿ ಐ ಇಂದ ಪೇ ಮಾಡ್ತಾ ಇದ್ದೀನಿ. ಯು ಪಿ ಐ ಇಲ್ಲಿ ಎಂಟರ್ ಯುವರ್ ವಿ ಪಿ ಎ ಅಂತ ಕೇಳ್ತಾ ಇದ್ದೀನಿ. ಯು ಪಿ ಐ ಐ ಡಿ ನೀವು ಇಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಪೇ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡೋಣ. ಸೊ ಇವಾಗ ನಿಮಗೆ ಒಂದು ಲಿಂಕ್ ಹೋಗಿರುತ್ತೆ ಫೋನ್ ಪೇಗೆ. ಓಕೆ, ಫೋನ್ ಪೇ ಅಲ್ಲಿ ಇವಾಗ ನಾನು ಹಾಕಿರೋದು ಫೋನ್ ಪೇದು. ನೀವು ಜಿ ಪೇಗೆ ಹೋಗಿ ಜಿ ಪೇದು ಏನಾದರೂ ಯು ಪಿ ಐ ಆಗಿದ್ರೆ ನಿಮಗೆ ಜಿ ಪೇಗೆ ಹೋಗಿರುತ್ತೆ, ವಾಟ್ ಎವರ್. ಇವಾಗ ನಮಗೆ ಫೋನ್ ಪೇಗೆ ಬಂದೈತೆ. ಸೊ ಫ್ರೆಂಡ್ಸ್, ಪೇಮೆಂಟ್ ಆದಮೇಲೆ ಇವಾಗ ನಿಮ್ಮದು ಸ್ಕ್ರೀನ್ ರೀಡೈರೆಕ್ಟ್ ಮಾಡುತ್ತೆ. ಸೊ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವಾಗ ಪೇಮೆಂಟ್ ಮಾಡಿದ್ಮೇಲೆ ನಿಮ್ದು ಅಪ್ಲಿಕೇಶನ್ ರೆಸಿಪ್ಟ್ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಇದು ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ನಿಮ್ಮ ಅಪ್ಲಿಕೇಶನ್ ಹೋಗಿದೆ ಫುಡ್ ಆಫೀಸ್ಗೆ. ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸರ್ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾನೆ. ವೆರಿಫೈ ಮಾಡ್ಬಿಟ್ಟು ಅವ್ರಿಗೆ ಏನಾದರೂ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅನ್ಸಿದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ. ಸರ್ಟಿಫಿಕೇಟ್ ಅಪ್ರೂವ್ ಆಗುತ್ತೆ ನಿಮ್ದು. ಇನ್ ಕೇಸ್ ಏನಾದರೂ ಡಾಕ್ಯುಮೆಂಟ್ಸ್ ಅವ್ರಿಗೆ ಇಲ್ಲ, ಇದರಲ್ಲಿ ಏನಾದರೂ ಕರೆಕ್ಷನ್ ಇರಬೇಕು, ಇಲ್ಲ ಬೇರೆ ಯಾವುದಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಆಫೀಸರ್ ನಿಮ್ದು ಅಪ್ಲಿಕೇಶನ್ ರಿವರ್ಟ್ ಮಾಡ್ತಾರೆ. ರಿವರ್ಟ್ ಅಂದ್ರೆ ನಿಮಗೆ ಕ್ಲಾರಿಫಿಕೇಶನ್ ಕೊಡಿ, ಬೇರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ತಾರೆ. ಆ ಟೈಮಲ್ಲಿ ನೀವು ಕ್ಲಾರಿಫಿಕೇಶನ್ ಸಬ್ಮಿಟ್ ಮಾಡಬೇಕು. ಸೊ ಅದ್ರ ಮೇಲೇನು ಒಂದು ವಿಡಿಯೋ ನಾನು ಬೇಗ ಮಾಡ್ತೀನಿ. ಅದ್ರ ಮೇಲೆ ನೀವು ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ, ಹೇಗೆ ನೀವು ರಿವರ್ಟ್ ಆಗಿರೋ ಅಪ್ಲಿಕೇಶನ್ಗೆ ಆನ್ಸರ್ ಮಾಡ್ತೀರಾ. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ಇಷ್ಟೇ. ನೀವೇನಾದರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ ರಿಜಿಸ್ಟ್ರೇಷನ್, ಪ್ಯಾನ್ ಕಾರ್ಡ್, ಐ ಡಿ ಕಾರ್ಡ್ ಏನಾದರೂ ಮಾಡಿಸ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬೋದು.